ನೀರು ಕೊಡ್ರಿ ನೀರು ನಿಂದ್ರಿ ಸರ್. ಇಲ್ಲಿ ಬಿಡ್ರಿ, ಕಾರ್ ಅಲ್ಲೇ ಇರಲಿ, ಅದು ಅಷ್ಟೇ ಇರಲಿ. ವಿದ್ಯಾರ್ಥಿ ವಿಜ್ಞಾನ ಪರೀಕ್ಷೆಗೆ ಹಾಜರಾಗದೆ ದ್ರಾಕ್ಷಿ ತೋಟಕ್ಕೆ ಕೂಲಿ ಕೆಲಸಕ್ಕೆ ಹೋಗಿದ್ದು ವಿದ್ಯಾರ್ಥಿಗಳಿಂದ, ಆ ಊರಿನ ವಿದ್ಯಾರ್ಥಿಗಳಿಂದ ಮತ್ತು ಮುಖ್ಯ ಶಿಕ್ಷಕರಿಂದ ವಿಷಯ ತಿಳಿದು ಬಂತು. ಕೂಡಲೇ ನಾನು ಆ ವಿದ್ಯಾರ್ಥಿನಿ ಹೋದಂಥ ದ್ರಾಕ್ಷಿ ತೋಟಕ್ಕೆ ಹೋಗಿ ಅಲ್ಲಿಯ ಆ ವಿದ್ಯಾರ್ಥಿನಿ ತಾಯಿಯ ಮತ್ತು ವಿದ್ಯಾರ್ಥಿನಿಯ ಮನವೊಲಿಸಿ ಸದರಿ ವಿದ್ಯಾರ್ಥಿನಿಯನ್ನು ವಿಜಿಲಿಂಬಿಕಾಯಿ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರಕ್ಕೆ ತಿಳುವಳಿಕೆ ಹೇಳಿ ಮನವೊಲಿಸಿ ನಮ್ಮ ಕಾರಿನಲ್ಲಿ ಆ ವಿದ್ಯಾರ್ಥಿನಿಯನ್ನು ಕರೆದುಕೊಂಡು ಬಂದು ಪರೀಕ್ಷೆಗೆ ಕೂರಿಸಿದೆ. ಆ ವಿದ್ಯಾರ್ಥಿ ಯಾಕೆ ಪರೀಕ್ಷೆಗೆ ಬಂದಿಲ್ಲ ಎಂದು ಕೇಳಿದಾಗ ನಮ್ಮ ತಂದೆಯವರಿಗೆ ಅನಾರೋಗ್ಯದ ನಿಮಿತ್ತ ಔಷಧಿಗಾಗಿ ಹಣ ಬೇಕಾಗಿತ್ತು, ಆದ್ದರಿಂದ ನಾನು ಕೂಲಿ ಕೆಲಸಕ್ಕೆ ಹೋಗಿದ್ದೆ ಎಂದು ತಿಳಿಸಿದಳು. ಕೂಡಲೇ ಆ ಪಾಲಕರ ಮನವೊಲಿಸಿ ಆ ವಿದ್ಯಾರ್ಥಿನಿಗೆ ತಿಳುವಳಿಕೆ ಹೇಳಿ ಪರೀಕ್ಷಾ ಕೇಂದ್ರಕ್ಕೆ ಹಾಜರುಪಡಿಸಿದೆ. ಆ ವಿದ್ಯಾರ್ಥಿ ಈಗಾಗಲೇ 1ನೇ ಪರೀಕ್ಷೆಯನ್ನು 18ನೇ ತಾರೀಕು ನಡೆದಂಥ ಕನ್ನಡ ಭಾಷಾ ವಿಷಯ ಪರೀಕ್ಷೆಯನ್ನು ಬರೆದಿದ್ಲು. ಇವತ್ತಕ್ಕೆ ಏನಾದರೂ ಪರೀಕ್ಷೆ ಕುಂದಿರದೇ ಇದ್ದಿದ್ದರೆ ಆಕೆ ಫೇಲ್ ಅನುತ್ತೀರ್ಣರಾಗ್ತಿದ್ರು. ಆ ವಿದ್ಯಾರ್ಥಿನಿಯ ಭವಿಷ್ಯ ಎಲ್ಲೋ ಇಲ್ಲಿಗೆ ನಿಂತು ಹೋಗ್ತಿತ್ತು. ಆ ಹಿನ್ನೆಲೆಯೊಳಗೆ ಕೂಡಲೇ ಸ್ವತಃ ಆ ದ್ರಾಕ್ಷಿ ತೋಟಕ್ಕೆ ಹೋಗಿ ಆ ವಿದ್ಯಾರ್ಥಿನಿಯನ್ನು ಕರೆದುಕೊಂಡು ಬಂದು ಪರೀಕ್ಷೆಗೆ ಹಾಜರುಪಡಿಸಿದ್ದೇನೆ.